ಸ್ನೇಹಿತರೆ ನಮಸ್ಕಾರ. ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೆ ಸ್ವಾಗತ. ನಾನು ಗಂಗಾಧರ್ ವಾಗಟ. ಪ್ರತಿನಿತ್ಯ ವಿಶೇಷವಾದಂತಹ ಸುದ್ದಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಡ್ತಾ ಇರ್ತೇನೆ ಸ್ನೇಹಿತರೆ. ಪ್ರಮುಖವಾಗಿ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಒಂದು ಸಂಚಲನವನ್ನು ಸೃಷ್ಟಿ ಮಾಡಿದಂತಹ ಪ್ರಕರಣ ಧಾರವಾಡದ ಯೋಗೇಶ್ ಗೌಡ ಪ್ರಕರಣ. ಈ ಒಂದು ಕೊಲೆ ಪ್ರಕರಣದಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮಹತ್ವದ ಒಂದು ತೀರ್ಪನ್ನು ನೀಡಿತ್ತು. ಅದು ಪ್ರಮುಖವಾಗಿ ಎಲ್ಲ 17 ಮಂದಿ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿ ಕೋರ್ಟ್ ತೀರ್ಪನ್ನು ಕೊಟ್ಟಿತ್ತು. ಅದರಲ್ಲಿ 15ನೇ ಆರೋಪಿಯಾಗಿರುವಂತಹ ವಿನಯ್ ಕುಲಕರ್ಣಿ, ಶಾಸಕ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಅಂದರೆ 302 120B ಸೆಕ್ಷನ್ ಅಡಿಯಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿಸಿ ತೀರ್ಪನ್ನು ಕೊಡಲಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಈ ಒಂದು ಮಹತ್ವದ ತೀರ್ಪೇನಿತ್ತು. ಇದು ಸದ್ಯದ ರಾಜಕಾರಣದಲ್ಲಿ ಬಹಳ ಚರ್ಚೆಯಲ್ಲಿರುವಂಥ ವಿಚಾರ. ಈ ಒಂದು ಮುಂದಿನ ಕಾನೂನು ಹೋರಾಟಗಳೇನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳ ಚರ್ಚೆಯಲ್ಲಿರುವಂಥ ಹಂತದಲ್ಲೇ ಇದೀಗ ವಿನಯ್ ಕುಲಕರ್ಣಿಯವರ ಅವರ ಒಂದು ವಕೀಲರ ತಂಡ ಹೈಕೋರ್ಟ್ ಮೆಟ್ಟಿಲೇರಿರುವಂಥದ್ದು. ಈಗ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ಏನು ಅರ್ಜಿ ಅಂತಂದರೆ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ಅಂದರೆ ತೀರ್ಪಿನ ಅಮಾನತು ಜೊತೆಗೆ ಜೀವಾವಧಿ ಶಿಕ್ಷೆಗೆ ಕೊಟ್ಟಿರುವಂಥದ್ದಕ್ಕೆ ತಡೆ ಕೋರಬೇಕು ಅಂತೇಳಿ ಈಗ ಮೇಲ್ಮನವಿಯನ್ನು ಅರ್ಜಿಯನ್ನು ಸಲ್ಲಿಕೆ ಮಾಡಿದರೆ ಬಹುತೇಕವಾಗಿ ಅದು ಸೋಮವಾರ ವಿಚಾರಣೆಗೆ ಬರುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಆ ನಿಟ್ಟಿನಲ್ಲಿ ಈಗ ಏನು ಹೈಕೋರ್ಟ್ಗೆ ಹೋಗಬೇಕು ಅನ್ನೋ ರೀತಿಯಲ್ಲಿ ಎಲ್ಲ ಮೊದಲೇ ಅಂದರೆ ಯಾಕೆಂದರೆ 1 ತಿಂಗಳ ಒಳಗಾಗಿ ಇವರು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ಇದನ್ನು ಪ್ರಶ್ನೆ ಮಾಡಿ ಅಂದರೆ ಆರ್ಡರ್ ಪ್ರಶ್ನೆ ಮಾಡಿ ತಡೆ ಕೋರಿ ನೀವು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟನ್ನು ಅರ್ಜಿಯನ್ನು ಹಾಕ್ಕೋಬೋದು ಅಂತೇಳಿ ಜನಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಯಾಧೀಶರಾಗಿರುವಂಥ ಗಜಾನನ ಭಟ್ ಅವರೇ ಅವತ್ತಿನ ತೀರ್ಪಿನ ಸಂದರ್ಭದಲ್ಲಿ ಒಂದು ಆದೇಶದಲ್ಲಿ ಉಲ್ಲೇಖವನ್ನು ಮಾಡಿದರು. ಈ ನಿಟ್ಟಿನಲ್ಲಿ 1 ತಿಂಗಳ ಕಾಲಾವಕಾಶ ಅವರು ಮೇಲ್ಮನವಿಗೆ ಹೋಗೋಕ್ಕೆ ಅವಕಾಶ ಇತ್ತು. ಅದೇ ರೀತಿಯಾಗಿ ಈಗ ಇವರ ವಕೀಲರ ತಂಡ ಅಂದರೆ ವಿನಯ್ ಕುಲಕರ್ಣಿಯವರ ವಕೀಲರ ತಂಡ ಈಗ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ತೀರ್ಪಿನ ಅಮಾನತು ಹಾಗೂ ಜೀವಾವಧಿ ಶಿಕ್ಷೆಯ ಒಂದು ತಡೆ ಕೋರಬೇಕು ಆ ಒಂದು ಆದೇಶ ಏನಿದೆ ಅದಕ್ಕೆ ತಡೆ ಕೋರಿ ಈಗ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ಹೀಗಾಗಿ ಬಹುತೇಕವಾಗಿ ಸೋಮವಾರ ವಿಚಾರಣೆಗೆ ಬರುವಂತಹ ಸಾಧ್ಯತೆಗಳಿದೆ. ಆವತ್ತಿನ ಸಂದರ್ಭದಲ್ಲಿ ಇವರು ಏನೆಲ್ಲ ಒಂದು ಪ್ರಶ್ನೆಗಳನ್ನು ಅಂದರೆ ಆದೇಶದಲ್ಲಿ ಇರುವಂತೆ ತೀರ್ಪಿನಲ್ಲಿ ಉಲ್ಲೇಖ ಮಾಡಿರುವಂಥ ಅಂಶಗಳನ್ನು ಯಾವ ರೀತಿ ಪರಿಗಣಿಸಿ ಅದರಲ್ಲಿ ಏನಾದರೂ ಲೋಪಗಳನ್ನು ಅಥವಾ ಏನಾದರೂ ಬೇರೆ ರೀತಿಯಾದಂಥ ಕಾರಣಗಳನ್ನು ಕೊಟ್ಟು ಅದರಲ್ಲಿ ಏನಾದರೂ ಲೋಪಗಳಿದೆಯಾ ಅನ್ನೋ ರೀತಿಯಲ್ಲಿ ಏನಾದರೂ ಅದನ್ನು ಹುಡುಕಿ ಅದನ್ನು ಪರಿಶೀಲಿಸಿ ಏನಾದರೂ ಅದನ್ನು ಕಾರಣಗಳನ್ನು ಕೊಡ್ತಾರಾ, ಅದನ್ನು ಹೊರತುಪಡಿಸಿ ಬೇರೆ ರೀತಿಯಾದಂಥ ಕಾರಣಗಳನ್ನು ಆವತ್ತಿನ ಸಂದರ್ಭದಲ್ಲಿ ವಾದ ಪ್ರತಿವಾದಗಳಾಗುವಂಥ ಸಂದರ್ಭದಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಅದು ಕೂಡ ಒಂದು ಕುತೂಹಲ ಇರುವಂಥ. ಒಟ್ಟಾರೆಯಾಗಿ ಈಗ ನ್ಯಾಯಾಧೀಶರು ತೀರ್ಪಿನನ್ನು ಬಹುತೇಕವಾಗಿ ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳ ಸುದೀರ್ಘವಾಗಿ ಅದನ್ನು ಒಂದು ಟ್ರಯಲ್ ಸುಮಾರು 6 ವರ್ಷಗಳ ಕಾಲ ನಡೆದಿರುವಂಥದ್ದು. ಈ ಒಂದು ಪ್ರಮುಖವಾಗಿ 2020ರಲ್ಲಿ ಅಂದರೆ 2020ರಲ್ಲಿ ಅವರ ಬಂಧನ ಆಗುವಂಥದ್ದು, 2020 ಆನಂತರ 2019ರಲ್ಲಿ CBIಗೆ ಹೋಗುವಂಥದ್ದು. ಪೊಲೀಸರೇ ಈ ಕೇಸ್ನಲ್ಲಿ ಆ ತನಿಖಾಧಿಕಾರಿಯೇ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿರುವಂಥದ್ದು, ಸಾಕ್ಷಿಯನ್ನು ನಾಶ ಮಾಡುವಂಥ ಕೇಸಲ್ಲಿ ಸಿಕ್ಕಾಕೊಳ್ಳುವಂಥದ್ದು. ಅಂದರೆ ಈ ಪ್ರಕರಣ ಏನೂ ಇಲ್ಲ ಅನ್ನೋ ಹಂತದಲ್ಲಿ ಹೋದಂತಹ ಸಂದರ್ಭದಲ್ಲಿ ಅದನ್ನು ಕೊನೆಗೆ CBIಗೆ ವಹಿಸಿ CBI ಅಧಿಕಾರಿಗಳು ಕೊನೆಗೆ ವಿನಯ್ ಕುಲಕರ್ಣಿಯನ್ನು ಈ ಕೇಸಲ್ಲಿ ಬಂಧನ ಮಾಡಿ ಕೊನೆಗೂ ಟ್ರಯಲ್ ನಡೆಸಿ ಚಾರ್ಜ್ ಶೀಟ್ ಹಾಕಿ ಕೊನೆಗೆ ಈಗ ತೀರ್ಪಿನ ಆದೇಶ ಕೂಡ ಬಂದಿರುವಂಥದ್ದು. ಇವರು 302 ಭಾಗಿತ್ವ ಕೊಲೆಗಾರ ಅನ್ನೋದು ಮತ್ತು ಅವರ ಜೊತೆ ಈ 120Bಯಲ್ಲಿ ಈ ಆರೋಪಿಗಳ ಜೊತೆಯಲ್ಲಿ ಇರುವಂಥದ್ದು. ಜೊತೆಗೆ ಇಂಪಾರ್ಟೆಂಟ್ ಅಂತಂದರೆ ಮಾಫಿ ಸಾಕ್ಷಿಯಾಗಿ A1 ಆರೋಪಿ ಇರುವಂಥದ್ದು. ಆ ಮಾಫಿ ಸಾಕ್ಷಿಯ ವಿಚಾರ ಅವರು ಕೊಟ್ಟಂಥ ಮಾಫಿ ಸಾಕ್ಷಿಯ ಒಂದು ಸ್ಟೇಟ್ಮೆಂಟ್ ಏನಿದೆ ಅದು ಆರೋಪಿಗಳ ವಿರುದ್ಧವಾದಂಥ ಕೊಟ್ಟಂತಹ ಒಂದು ತೀರ್ಪಿಗೆ ಪ್ರಮುಖವಾದಂಥ ಒಂದು ಅಸ್ತ್ರವಾಗಿ ಪರಿಣಮಿಸಿರುವಂಥದ್ದು. ನಿಟ್ಟಿನಲ್ಲಿ ಹೈಕೋರ್ಟಲ್ಲಿ ಯಾವ ರೀತಿ ಒಂದು ಪ್ರತಿವಾದ ಮತ್ತು ವಿಚಾರಗಳೇನು ನಡೆಯುತ್ತೆ, ಯಾವ ರೀತಿ ಗಂಭೀರವಾದಂಥ ಮಾಹಿತಿಗಳನ್ನು ವಾದದಲ್ಲಿ ಪ್ರಸ್ತಾವನೆ ಮಾಡ್ತಾರೆ, ನ್ಯಾಯಾಧೀಶರ ಆದೇಶದ ಅನುಗುಣವಾಗಿ ಅದನ್ನು ತಡೆಕೋರಿ ನಿಟ್ಟಿನಲ್ಲಿ ಇವರು ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡ್ತಾರೆ ಅವೆಲ್ಲವೂ ಕೂಡ ನೋಡಬೇಕಾಗುತ್ತೆ. ಒಟ್ಟಾರೆಯಾಗಿ ಈ ಪ್ರಮುಖವಾಗಿ ವಿನಯ್ ಕುಲಕರ್ಣಿಯ ಒಂದು ಪ್ರಕರಣದಲ್ಲಿ ಮಹತ್ವವನ್ನು ಪಡ್ಕೊಂಡಿರುವಂತಹ ಒಂದು ಸಂದರ್ಭದಲ್ಲಿ ಈಗ ವಿನಯ್ ಕುಲಕರ್ಣಿ ಒಂದು ಹೈಕೋರ್ಟ್ಗೆ ಒಂದು ಮೇಲ್ಮನವಿಯನ್ನು ಸಲ್ಲಿಕೆ ಮಾಡ್ತಾರೆ. ಆ ಒಂದು ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಈಗ ಇನ್ವೆಸ್ಟಿಗೇಷನ್ ಅಂದರೆ ಆ ಒಂದು ಕೋರ್ಟ್ ಹಿಯರಿಂಗ್ ಕೂಡ ನಡೀತಾ ಇರುವಂಥದ್ದು. ಆದರೆ ಒಂದು ವಿಚಾರ ಅಂತಂದರೆ ಯೋಗೇಶ್ ಗೌಡ ಈ ರೀತಿಯಾದಂಥ ತೀರ್ಪು ಬಂದಂಥ ಸಂದರ್ಭದಲ್ಲಿ ಅವರ ಸಹೋದರಿ ಆಗಿರ್ಬೋದು, ಅವರ ಕುಟುಂಬಸ್ಥರಾಗಿರ್ಬೋದು, ಒಂದು ನ್ಯಾಯ ಸಿಕ್ಕಿದೆ, ನಮಗೆ ನ್ಯಾಯದ ಮೇಲೆ ನಂಬಿಕೆ ಬಂದಿದೆ. ಈಗ ನಮಗೆ ನ್ಯಾಯಾಲಯ ಒಂದು ಮಹತ್ವದ
ತೀರ್ಪು ಇದು ಸಂವಿಧಾನದ ತೀರ್ಪು. ಯಾಕೆಂದರೆ ಇಡೀ ಪ್ರಜಾಪ್ರಭುತ್ವವನ್ನು ಇವರು ತಲೆಕೆಳಗಾಗಿ ಮಾಡಿಕೊಂಡು ಸಾಕ್ಷಿಗಳನ್ನು ನಾಶ ಮಾಡುವಂಥ ನಿಟ್ಟಿನಲ್ಲಿ ಈ ಒಂದು ಕೊಲೆ ಪ್ರಕರಣವನ್ನೇ ಮುಚ್ಚು ಹಾಕುವ ಹಂತಕ್ಕೆ ಹೋದಂಥ ಸಂದರ್ಭದಲ್ಲಿ CBIಗೆ ಅಧಿಕಾರಿಗಳು ಈ ಕೇಸನ್ನು ಇನ್ವೆಸ್ಟಿಗೇಷನ್ನ ಮಾಡಿ ಇದು ಕೊನೆಗೂ ಕೂಡ ಆರೋಪಿಗಳಿಗೆ ಶಿಕ್ಷೆ ಆಗುವಂಥ ನಿಟ್ಟಿನಲ್ಲಿ ಮಾಡಿದ್ದಾರೆ ಅಂತೇಳಿ ಅವರೆಲ್ಲ ಅವರ ಕುಟುಂಬಸ್ಥರು ಅವರು ಕೂಡ ಅವರು ಅವತ್ತಿನ ತೀರ್ಪಿನ ಸಂದರ್ಭ ಮಾತಾಡಿದ್ರು. 15ನೇ ತಾರೀಕು ತೀರ್ಪಾಯಿತು. 16ನೇ ತಾರೀಕು ಅವರಿಗೆ ಆರೋಪಿಗಳಿಗೆ ಶಿಕ್ಷೆ ಪ್ರಮಾಣವನ್ನು ಪ್ರಕಟ ಮಾಡಲಾಯಿತು. ಈ ಜೀವಾವಧಿ ಶಿಕ್ಷೆಯನ್ನು 17 ಮಂದಿ ಆರೋಪಿಗಳಿಗೆ ಕೊಡಲಾಯಿತು. ಆದರೆ 2 ಮಂದಿ ಆರೋಪಿಗಳಿಗೆ ಖುಲಾಸೆಯಾಗಿರುವಂಥದ್ದು. ಜೊತೆಯಲ್ಲಿ A1 ಆರೋಪಿ ಮಾಫಿ ಸಾಕ್ಷಿಯಾಗಿ ಈ ಪ್ರಕರಣದಲ್ಲಿ ಇರುವಂಥದ್ದು. ಸದ್ಯಕ್ಕೆ ಈಗ ಸೆಂಟ್ರಲ್ ಜೈಲ್ ಪರಪ್ಪನಗರದಲ್ಲಿ ವಿನಯ್ ಕುಲಕರ್ಣಿ ಆ್ಯಂಡ್ ಗ್ಯಾಂಗ್ ಅಲ್ಲಿ ಕ್ವಾರಂಟೈನ್ ಸೆಲ್ಲಲ್ಲಿ ಇರುವಂಥದ್ದು. ಆದರೆ ಇನ್ನೊಂದು ವಿಚಾರ ಅಂತಂದರೆ ಈ ಒಂದು ರಾಜಕೀಯ ವಿಚಾರ ಏನಿದೆ, ರಾಜ್ಯ ರಾಜಕಾರಣದಲ್ಲಿ ಒಂದು ಶಾಸಕ ಸ್ಥಾನವನ್ನು ಕಳೆದುಕೊಳ್ಳುವಂಥ ಭೀತಿಯಲ್ಲಿ ವಿನಯ್ ಕುಲಕರ್ಣಿ ಇರುವಂಥದ್ದು. ಈಗ ಶಾಸಕ ಸ್ಥಾನಕ್ಕೆ ಹೋಗಿ ಎಲ್ಲಿ ಸಮಸ್ಯೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಈಗ ಅದನ್ನು ತಡೆ ಕೋರಿ ಜೀವಾವಧಿ ಶಿಕ್ಷೆಯ ತಡೆ ಕೋರಿ ಈಗ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ಅದರ ಮೇಲೆ ಹೈಕೋರ್ಟಲ್ಲಿ ಯಾವ ರೀತಿ ವಾದ ಪ್ರತಿವಾದ ಅಲ್ಲಿ ಏನು ನಿರ್ಣಯ ಆಗುತ್ತೆ ಅದರ ಮೇಲೆ ಈಗ ಶಾಸಕ ಸ್ಥಾನದ ವಿಚಾರ, ಅದರ ಉಳಿವಿನ ಒಂದು ಇದೇನಿದೆ ಆ ಒಂದು ವಿಚಾರ ಏನಿದೆ ಅದು ಅನಂತರ ನಿರ್ಣಯವಾಗುವಂಥದ್ದು. ಸದ್ಯಕ್ಕೆ ಈಗ ವಿನಯ್ ಕುಲಕರ್ಣಿ ಆ್ಯಂಡ್ ಗ್ಯಾಂಗ್ ಅವರೆಲ್ಲರೂ ಕೂಡ ಅವರು ಸೆಂಟ್ರಲ್ ಜೈಲಲ್ಲಿ ಇರುವಂಥದ್ದು. ಈಗ ಹೈಕೋರ್ಟಲ್ಲಿ ಮೇಲ್ಮನವಿ ಸಲ್ಲಿಕೆ ಮಾಡಿದ್ದಾರೆ. ಸೋಮವಾರ ಏನು ಬೆಳವಣಿಗೆ ಆಗುತ್ತೆ, ಬಹುತೇಕವಾಗಿ ಅವತ್ತು ವಿಚಾರಣೆಗೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಬಂದಂಥ ಸಂದರ್ಭದಲ್ಲಿ ಏನು ವಾದ ಪ್ರತಿವಾದಗಳಾಗುತ್ತೆ ಅನ್ನೋದು ಕೂಡ ಕಾದು ನೋಡೋಣ. ಮತ್ತಿನ ಬಹಳ ಒಂದು ಕುತೂಹಲ ಕೂಡ ಇರುವಂಥದ್ದು ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.